ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನೋಡ್ರಿ, ನಾವು ಮೈಸೂರದ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ್ವಿ. ಹಂಗೆ ಅದು ಏನು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದ ದಿವಸ ಮಳೆ ನೋಡ್ರಿ ಹೆಂಗೆ ಅವತ್ತು ಸಂಜೆ ಮುಂದೆ ಒಂದು ಸ್ವಲ್ಪ ಮಳೆ ಹನಿ ಉದುರ್ತು ನೋಡ್ರಿ ಅಷ್ಟೇ. ಅವಾಗ ಒಂದು ಸ್ವಲ್ಪ ಹಂಗೆ ಮಾಡ್ಕೊಂಡಿದ್ದೆ ಅಂದ್ರೆ ಫಸ್ಟ್ ಮಳೆ ಆದಂಥ ದಿನ ಅಲ್ರಿ, ಹಂಗೆ ನೆನಪಿಗಿರಲಿ ಅಂತ ಹೇಳಿ ಅದೊಂದು ಸ್ವಲ್ಪ ಜಾಸ್ತಿ ಏನಾಗಲಿಲ್ಲ ರೀ, ಸ್ವಲ್ಪ ಆತು ಅಷ್ಟೇ ಮಳೆ. ಹಂಗೆ ಇದ್ದು ಮತ್ತು ನನ್ನ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ಕೊಂಡಂಥ ವಿಡಿಯೋ ನೋಡ್ರಿ. ಇದು ಬೆಳಿಗ್ಗಿಂದ. ಹಂಗೆ ಮೊದಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ನನ್ನ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಏನಂತಂದ್ರೆ ನಾನು ಇದನ್ನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಂತಂದ್ರಿ. ಬೆಳಿಗ್ಗೆ ನಾನು ನಾಷ್ಟಾನ ಪ್ರಿಪೇರ್ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಇವತ್ತು ಏನಂತ ಹೇಳಿದ್ರೆ ನಾಷ್ಟ ನೋಡ್ರಿ, ಅಲ್ಲೇ ನಾನು ಮಿಕ್ಸಿ ಒಳಗೆ ಇದು ಜಾರ್ ಒಳಗೆ ಇದನ್ನು ಅನ್ನ ಹಾಕಿ ಇಟ್ಕೊಂಡೇನಿ ನೋಡ್ರಿ. ಏನಂದ್ರೆ ರಾತ್ರಿ ಮಾಡಿದ್ದ ಅನ್ನ ಊಟ ಮಾಡಿ ಉಳ್ದಿತ್ತು ಅದು. ಬೆಳಿಗ್ಗೆ ಇಷ್ಟು ಅನ್ನ ಇತ್ತು ರೀ. ಏನು ಮಾಡಬೇಕು ಇನ್ನು ಮಧ್ಯಾಹ್ನಕ್ಕೀಗ ಬಿಸಿಲು ಟೈಮಲ್ರಿ, ಮಧ್ಯಾಹ್ನಕ್ಕೆಲ್ಲ ಅನ್ನ ತಡೆಯಂಗಿಲ್ಲ ರೀ, ಎಲ್ಲ ಇದಾಗ್ಬಿಡ್ತೈತಿ. ಹಾಗಾಗಿ ಏನಾದರೂ ಮಾಡಬೇಕು ಇದನ್ನು ಅಂಥೇಳಿ ಅಂದ್ಕೊಂಡು ನಾನಿವತ್ತು ಉಳ್ದಿರೋ ಅನ್ನದಿಂದ ತಾಲಿಪಟ್ಟಿ ರೀ, ನಮ್ಮ ಕಡೆ ತಾಲಿಪಟ್ಟಿ ಅಂತ ಹೇಳ್ತೀವಿ. ಈಗ ಮಸಾಲೆ ರೊಟ್ಟಿ, ತಾಲಿಪಟ್ಟಿ ಹೀಗೆಲ್ಲ ಹೇಳ್ತಾರೆ. ನಮ್ಮ ಕಡೆ ಮಾತ್ರ ತಾಲಿಪಟ್ಟಿ ಅಂತಲೇ ಹೇಳ್ತೀವಿ. ನಾನು ಹಂಗೆ ಹೇಳ್ತೇನೆ ನೋಡಿರಿ. ತಾಲಿಪಟ್ಟಿನ ನಾನು ಈ ಒಂದು ಉಳಿದಿರೋ ಅನ್ನ ಹಾಕಿ ನಾವು ಹೆಲ್ದಿಯಾಗೂ ಆಕತಿ. ಅದೇನು ತಂಗಳನ್ನ ತಿನ್ನೋದ್ರಿಂದ ಹೆಲ್ತಿಗೆ ಎಷ್ಟು ಯೂಸ್ ಐತಿ ಅಂತ ಹೇಳಿದ್ದನ್ನು ಕೇಳಪಟ್ಟೇನಿ ರೀ ನಾನಂತೂ. ಸೊ ಹಾಗಾಗಿ ಹಂಗೆ ಅಂತೂ ಈಗ ಚಿತ್ರಾನ್ನ ಅದು ಇದು ಎಲ್ಲ ಮಾಮೂಲಿ ಇರ್ತೈತೆ ರೀ. ಆದರೆ ಈ ರೀತಿ ವೆರೈಟಿಯಾಗಿ ಮಾಡಿ ತಿನ್ನೋದ್ರಿಂದ ನಮ್ಗೆ ಬಾಯಿಗೆ ಹೊಸ ರುಚಿ ಅಂತಲೂ ಅನ್ನಿಸ್ತೈತಿ. ಆಮೇಲೆ ಉಳಿದಿರೋ ಅನ್ನನೂ ಈ ಕಡೆ ಈಗ ಬಿಸಿಲು ಟೈಮಲ್ರಿ ಅದು ಕೆಡೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಹಂಗೆ ನೋಡಿರಿ, ನಾನು ಅದಕ್ಕೆ ಒಂದು ಸ್ವಲ್ಪ ಅನ್ನ ಏನು ಉಳಿದಿತ್ತಲ್ಲ ಆ ಅನ್ನನ ಜಾರಿಗೆ ಹಾಕ್ಕೊಂಡೆ. ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಈಗ ಉಪ್ಪು. ನಾನು ಹೀಗೆಲ್ಲ ರುಬ್ಬುವಾಗ ಮಿಕ್ಸ್ ಎಲ್ಲ ಮಾಡ್ಕೊಳ್ಳುವಾಗ ದಪ್ಪ ಉಪ್ಪು ಇರ್ತೈತಲ್ಲ ರೀ, ಅದನ್ನು ನಾನು ಹಾಕಿ ಮಾಡ್ಕೊತೇನೆ ರೀ. ಬಾಕಿದ್ದಕ್ಕೆಲ್ಲ ಸಣ್ಣ ಉಪ್ಪು ಯೂಸ್ ಮಾಡ್ಕೊತೀನಿ. ಹಂಗೆ ನೋಡಿರಿ, ತಾಲಿಪಟ್ಟಿಗೆ ನಾನು ಸೌತೆಕಾಯಿ ಹಾಕಿ ತಾಲಿಪಟ್ಟಿ ಮಾಡ್ಕೊಳ್ದನ್ನ ನಿಮ್ಮ ಜೊತೆಗೆ ಆಲ್ಮೋಸ್ಟ್ ನಾನು ಶೇರ್ ಮಾಡ್ಕೊಂಡೀನಿ. ಹಾಗಾಗಿ ಈ ರೀತಿ ಒಂದು ಈ ಸಲ ಸ್ವಲ್ಪ ಅನ್ನ ಎಲ್ಲ ರುಬ್ಬಿ ಈ ಕಡೆ ಅನ್ನನೂ ಉಳಿದಿರೋ ಅನ್ನನೂ ವೇಸ್ಟ್ ಆಗಿರಬಾರ್ದು. ಆಮೇಲೆ ಬೆಳಗ್ಗಿನ ಒಂದು ಬ್ರೇಕ್ಫಾಸ್ಟ್ನು ರುಚಿಯಾಗಿರಬೇಕು, ಹೆಲ್ದಿಯಾಗಿರಬೇಕು. ಈ ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟ್ ನೋಡಿರಿ. ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ತಲ್ರಿ, ಸೌತೆಕಾಯಿ ತೆರೆದಿಟ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದೆರಡು ಸಣ್ಣದ ಉಳ್ಳಾಗಡ್ಡಿ, ಒಂದು ಸೌತೆಕಾಯಿ ತೆರೆದು, ಆಮೇಲೆ ಅನ್ನ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ಈಗ ನಾನು ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ ನೋಡಿರಿ ಅಷ್ಟೇ. ಆಮೇಲೆ ಇನ್ನೂ ಒಂದು ಹೇಳ್ತೇನೆ ರೀ, ಇದನ್ನ ನೀವು ಕಲಿಸ್ಕೊಳ್ಳುವಾಗ ಒಂಚೂರು ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನಾನಂತೂ ಒಂದು ಹನಿನೂ ನೀರು ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಆದರೂ ಮಿದು ಭಾಳಾಗಿತ್ತು. ನಾ ಕೈಲಿನ ತಟ್ಟಿ ಮಾಡೇನಿ ನೋಡ್ರಿ ಒಂದು ತಾಲಿಪಟ್ಟಿ. ಇಲ್ಲಾಂದ್ರೆ ನಾರ್ಮಲಾಗಿ ಮಾಡುವಾಗ ನಾನು ಲಟ್ಟಿಸ್ಕೊಂಡು ಮಾಡ್ತೀನಿ. ಅದರ ಹಿಟ್ಟು ಭಾಳ ಮಿದು ಆಗಿದ್ದಕ್ಕೆ ಕೈಯಿಂದನೇ ನಾನು ತಟ್ಟಿ ಮಾಡಿದೆ ನೋಡಿರಿ. ಇಷ್ಟು ಚೆಂದಾಗಿದ್ವ ತಾಲಿಪಟ್ಟಿ. ಅವಕ್ಕೇನಿಲ್ಲ ರೀ, ಮ್ಯಾಲೆ ನಿಮ್ಗೆ ಏನು ಬೇಕಲ್ಲ ಅದು ನಾನು ತುಪ್ಪ ಐತಲ್ರಿ, ತುಪ್ಪ ಹಚ್ಕೊಂಡು ತಿನ್ನೋನು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇವತ್ತು ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ತಾಲಿಪಟ್ಟಿಗೆಲ್ಲ ತುಪ್ಪ ಎಲ್ಲ ಅಂದ್ರೆ ನನಗಂತೂ ಇಷ್ಟ ಆಗುವಂಥದ್ದು. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಕ್ಕತಿ ಅನ್ಕೊತೀನಿ. ಸೊ ಈ ರೀತಿ ಬಿಸಿ ತಾಲಿಪಟ್ಟಿ ತುಪ್ಪ, ಅದರ ರುಚಿನ ಬೇರೆ ನೋಡ್ರಿ. ಹಂಗೆ ಅದು ಅವತ್ತಿನ ಇದು ಮತ್ತು ನನ್ನ ನೆಕ್ಸ್ಟ್ ಡೇ ವಿಡಿಯೋ ನೋಡಿರಿ, ಕಂಟಿನ್ಯೂ ಮಾಡ್ಕೊಂಡೀನಿ. ಅವತ್ತು ಅಷ್ಟೇ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡಂಥದ್ದು. ಇದು ಮತ್ತು ನೆಕ್ಸ್ಟ್ ಡೇ ನಾನು ಮಾಡಿ ಇಟ್ಕೊಂಡಂಥದ್ದು ನೋಡಿರಿ. ಅವತ್ತು ನಾನು ಏನಂತಂದ್ರೆ ಬೆಳಿಗ್ಗೆ ನಾಷ್ಟ ನಮ್ದು ಇವತ್ತು ಅವಲಕ್ಕಿ ಆಗಿತ್ತು ರೀ. ಅದ್ರ ಮಾರನೇ ದಿವಸದ ತಾಲಿಪಟ್ಟಿ ಮಾಡಿದ್ದ ಮಾರನೇ ನೆಕ್ಸ್ಟ್ ಡೇದ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡಿದ್ದೆ ರೀ. ಹಾಗಾಗಿ ನನಗೆ ಅವಲಕ್ಕಿ ಎಲ್ಲ ಮಾಡಿದ್ದೆ ಅಂತಂದ್ರೆ ಕೊಬ್ಬರಿ ಇತ್ತಪ್ಪ ಮನ್ಯಾಗ ಅಂತಂದ್ರೆ ಅದನ್ನು
ಈ ರೀತಿ ತುರಿದು ಮ್ಯಾಲೆ ಹಾಕ್ಕೊಂಡು ತಿನ್ನೋಕೆ ಭಾಳ ಇಷ್ಟ ಆಕತ್ರಿ. ಹಾಗಾಗಿ ಅದನ್ನು ಈ ರೀತಿ ತುರ್ಕೊಳತ್ತಿದ್ದೆ ನೋಡಿರಿ. ಇಳ್ಗಿ ಮನೇಲಿ ನಮ್ಮ ಗುಬ್ಬಿ ಹೊರಗೆ ಆಟ ಆಡಕತ್ತಾಳ, ನಾನು ಆರಾಮಾಗಿ ಮಾಡ್ಕೊಳ್ಳೋನು ಅಂಥೇಳಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಮೇಡಮ್ಮರು ಬಂದುಬಿಟ್ರು ನೋಡ್ರಿ. ಎಷ್ಟು ಟಾರ್ಚರ್ ಕೊಡತ್ತಾಳೆ ನೋಡ್ರಿ ಆಕಿ. ಹಿಂಗೆ ಮಾಡ್ತಿರ್ತಾಳೆ ರೀ ಆಲ್ಮೋಸ್ಟ್. ಯಾಕೋ ಸ್ವಲ್ಪ ಸುಮ್ಮನೆ ಕುಂತ್ಲ ಇನ್ನೂ ಇಲ್ಲ ಅಂದ್ರೆ ಸುಮ್ಮನೆ ಕುಂದ್ರಂಗಿಲ್ಲ ರೀ ಆಕಿಗೆ. ಏನಾದ್ರು ಮಾಡ್ತಿರ್ತಾಳೆ, ಅದು ನಿಸ್ಕೊಳ್ಳೋದು ಎಲ್ಲನೂ. ಆಕಿಗೆ ನಾನು ಅದನ್ನು ಬಾಯಿಗೆ ಹಾಕ್ಕೊತ ಕುಂತೆ ಅಲ್ಲ. ಆಮೇಲೆ ಆಕಿಗೆ ಒಂದು ಸ್ವಲ್ಪ ಅದು ನೋಡಕ್ಕೆ ಸಿಕ್ತಲ್ಲ ರೀ, ಹಾಗಾಗಿ ಯಾಕೋ ಸುಮ್ಮನೆ ಇದ್ಲ. ಆಮೇಲೆ ಬಾಯಿಗೂ ಹಾಕಾಕತ್ತಿದ್ದೆಲ್ಲ ತಿನ್ನಾಕಿಗೆ. ಹಾಗಾಗಿ ನೋಡ್ಕೊತ ಕುಂತಿದ್ದಿಲ್ಲ ಅಂದ್ರೆ ನನಗೆ ಮಾಡಾಕನ ಕೊಡ್ತಿರಂಗಿಲ್ಲ. ಒಂದೊಂದು ಟೈಮ ಈ ರೀತಿ ಕಾಡ್ತಿರ್ತಾರೆ ನೋಡ್ರಿ ಮಕ್ಕಳೆಲ್ಲ ಇದ್ದಾಗ. ಕಾಲೆಲ್ಲ ಅದ್ರಾಗ ಹಾಕೋದು ಎಲ್ಲ ಮಾಡತ್ತಿದ್ಲೆ, ಕೈ ಹಾಕೋದು. ಆಕಿಗೆ ಕೈ ನೀನು ಹಾಕಬೇಡ, ನಾನೆಲ್ಲ ತಿನ್ನಿಸ್ತೀನಿ ಅಂಥೇಳಿ ಮತ್ತು ಸುಮ್ಮನೆ ಮಾಡೋದು. ಆಕಿಗೆ ಬಾಯಿಗೆ ಹಾಕೋದು. ಈ ರೀತಿ ಮಾಡ್ಕೊತ ಅದನ್ನು ಕೊಬ್ಬರಿ ಎಲ್ಲನೂ ತುರ್ಕೊಳ್ಳತ್ತಿದ್ದೆ ನೋಡ್ರಿ. ಕೊಬ್ಬರಿ ಎಲ್ಲ ಇದ್ರೆ ಅವಲಕ್ಕಿಗೆ ಈ ರೀತಿ ಮ್ಯಾಲೆ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಕೊಡ್ತೈತ್ರಿ. ಹಾಗಾಗಿ ನಾನು ಈ ರೀತಿನ ಮಾಡ್ಕೊಂಡಿರ್ತೀನಿ. ಅವಲಕ್ಕಿ ಮಾಡಿಕೊಂಡೆ ಕೊಬ್ಬರಿ ಇತ್ತು ಅಂತಂದ್ರೆ ನಾನು ಈ ರೀತಿ ಮಾಡ್ಕೊಳ್ಳುವಂಥದ್ದು ನೋಡಿರಿ. ಪೂರ್ತಿ ಒಂದು ಬಟ್ಲು ಕೊಬ್ಬರಿದು ಒಂದು ಬಟ್ಲು ಏನಿರ್ತೈತಲ್ಲ ಅದನ್ನು ಪೂರ್ತಿಯಾಗಿ ತುರ್ಕೊಂಡೆ. ನೋಡಾಕ ದೊಡ್ಡದು ಅನ್ನಿಸ್ತೈತ್ರಿ, ತೆರೆದಾಗ ನೋಡಿರಿ ಇಷ್ಟ ಬಂತು. ಈಗ ಅವಲಕ್ಕಿನ ನಾನು ತೊಯ್ಸಿ ನೆನೆಸಿಟ್ಟಿದ್ದೆ ಅಲ್ರಿ, ಅವನ್ನ ಈಗ ನಾನು ಒಗ್ಗರಣೆಗೆ ಹಾಕ್ಕೊಂಡು ಕಲಿಸ್ಕೊಳಕತ್ತಿದ್ದೆ ನೋಡಿರಿ. ಏನಂತ ಹೇಳಿದರೆ, ಟ್ರಿಪ್ಪಿಗೆಲ್ಲ ಹೋಗಿ ಬಂದ ಮೇಲೆ ನಾವು ರುಟೀನ್ ಮತ್ತು ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಬಿಡ್ತೈತೆ ರೀ. ಹೀಗಾಗಿ ಈ ವ್ಲಾಗ್ ಏನೈತೆಲ್ಲ ಸ್ವಲ್ಪ ಒಂದೊಂದು ದಿವ್ಸದ್ದು ಸ್ವಲ್ಪನ ನಾನು ಈ ಒಂದು ವ್ಲಾಗ್ ಒಳಗೆ ಆ್ಯಡ್ ಮಾಡ್ಕೊಂಡಂಥದ್ರಿ. ಯಾಕಂದ್ರೆ ಬಂದಮೇಲೆ ಮನ್ಯಾಗೂ ಸ್ವಲ್ಪ ಕೆಲಸ ಇರ್ತೈತಿ. ಹಾಗಾಗಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ. ಹಾಗಾಗಿ ಏನೇನು ಸ್ವಲ್ಪ ಮಾಡ್ಕೊಂಡಿದ್ದೈತಲ್ಲ 2-3 ದಿವ್ಸದ್ದು ಸೇರಿಸಿ ನಾನು ಇದ್ರಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಂಥದ್ದು ನೋಡಿರಿ. ಹಂಗೆ ನೋಡಿರಿ ಈ ರೀತಿ ನಂಗೆ ಕೊಬ್ಬರಿನ ತುರಿದು ಅವಲಕ್ಕಿ ಮೇಲೆ ಹಾಕ್ಕೊಂಡು ತಿಂದ್ರೆ ಅದೊಂಥರ ರುಚಿ ಕೊಡ್ತೈತಿ. ನಂಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಕತ್ತೆ ನೋಡಿರಿ. ಹಂಗೆ ಇದೆಲ್ಲ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮುಗೀತ್ರಿ. ಆಮೇಲೆ ಮತ್ತು ಇರ್ತೈತಲ್ರಿ ಮನ್ಯಾಗ ಮತ್ತು ಮಧ್ಯಾಹ್ನ ಏನು ಅಂಥೇಳಿ ಅನ್ನಿಸ್ತಾ. ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಕಿಚಡಿ ಮಾಡ್ಕೊಳ್ಳೋನು, ರೈಸ್ ದಾಲ್ ಕಿಚಡಿ ಅಂಥೇಳಿ ಅಂದ್ಕೊಂಡೆ. ನಾನು ಇಲ್ಲೇ ಒಂದು ಸಿಂಪಲ್ಲಾಗಿ ಕಿಚಡಿ ಥರನ ಇವತ್ತು ಮಾಡ್ಕೋಬೇಕು ಅಂಥೇಳಿ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಕಿಚಡಿ ಇದು ನೈಟ್ ಡಿನ್ನರ್ಗೆ ಭಾಳ ಒಂದು ವೆಯ್ಟ್ ಲಾಸ್ ಎಲ್ಲ ಮಾಡೋರಿಗೆ ಭಾಳ ಯೂಸ್ ಆಗುವಂಥದ್ದು. ಯಾಕಂತಂದ್ರೆ ಬ್ಯಾಳಿ ಆಮೇಲೆ ಅಕ್ಕಿ ಹಾಕಿ ಮಾಡಿದಂಥದ್ದು. ರಾತ್ರಿ ಬರೀ ನಾವು ರೈಸ್ ಊಟ ಮಾಡೋದಕ್ಕಿಂತ ಈ ರೀತಿ ಒಂಥರ ಕಿಚಡಿ ಥರ ಲೈಟ್ ವೇಟಾಗಿ ಮಾಡ್ಕೊಂಡು ಊಟ ಮಾಡೋದು ಭಾಳ ಬೆಸ್ಟ್ ನೋಡಿರಿ. ಹಿಂಗಾಗಿ ನಂಗೆ ಮಧ್ಯಾಹ್ನ ಏನು ಮಾಡಬೇಕು ಅಂಥೇಳಿ ಅನ್ಕೊಂತ ಕುಂತಿದ್ದೆ, ಇದನ್ನು ಮಾಡಬೇಕು ಅಂಥೇಳಿ ಅನ್ನಿಸ್ತು. ಸೊ ಇದನ್ನು ನಾನು ಮಾಡ್ಕೊಳಕತ್ತಿದ್ದೆ ನೋಡಿರಿ. ಹಂಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್.